ಒಳ್ಳೆ ಯುವ ಶಕ್ತಿ ಅಂತೇಳಿ ಹೇಳ್ತೀನಿ. ಮತ್ತೆ ಈಗ ನಮ್ಮ ಬೀದರ್ನಿಂದ ಒಂದು MP ನಾವು ಗೆಲ್ಲಿಸ್ತೇವೆ. ಸಾಗರ್ ಖಂಡ್ರೆ ಅವರಿಗೆ ನಾವು ಬೀದರ್ MP ಗೆಲ್ಲಿಸಿ ನಾವು ಡೆಲ್ಲಿ ಕಳಿಸ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇವೆ. ಈ ರೀತಿ ಒಬ್ಬ 26ನೇ ವಯಸ್ಸಿನಲ್ಲಿ ಒಂದು MP ಟಿಕೆಟ್ ತರಬೇಕಂದ್ರೆ ಅದು ಇವರಿಂದನೇ ಸಾಧ್ಯ. ಇವರ ಕಾರ್ಯವೈಖರಿ ಇವ್ರದೆಲ್ಲ ಏನು ಆಕ್ಟಿವ್ನೆಸ್ ನೋಡಿ ನಾವೆಲ್ಲ ಬಹಳ ಸಾಗರ್ ಖಂಡ್ರೆ ಅವ್ರಿಗೆ ಫುಲ್ ಸಪೋರ್ಟ್ ಮಾಡೋ ಫುಲ್ ಜೋಶ್ನಲ್ಲಿ ಇದ್ದೇವೆ. ಯೂತ್ ಪೂರ್ತಿ ಏನದ ಅಂದ್ರೆ ನಾವು ಸಾಗರ್ ಸರ್ ಇದ್ದೇವೆ. ಸಾಗರ್ ಖಂಡ್ರೆ ಅವರಿಗೆ ಯಾವಾಗ ಭೀ ಜಯ ಆಗ್ತದೆ, ಅವ್ರು ವಿಜಯ ಆಗ್ತಾರೆ ಅಂತ ಹೇಳಿ ನಮಗೆ 100% ಭರವಸೆ ಅದ. ಇವತ್ತಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಪೀಳಿಗೆಯನ್ನು ಎಬ್ಬಿಸುವಂತ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಇಡೀ ಜಿಲ್ಲೆ ವತಿಯಿಂದ ಧನ್ಯವಾದ ಹೇಳ್ತೇವೆ. ಲಕ್ಷಾಂತರ ಮತಗಳಿಂದ ಅವ್ರು ಗೆದ್ದು ಸಾಗರ್ ಖಂಡ್ರೆ ಅವ್ರು ಜಯಘೋಷ ಆಗ್ತಾರೆ ಅಂತ ನಾವು ಇವತ್ತಿನ ದಿವಸ ಹೇಳಕ್ ಇಷ್ಟಪಡ್ತೇವೆ. ಸಾವಿರಾರು ಜನ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ಮುಖಂಡಗಳೆಲ್ಲರೂ ಅವರ ಈ ಒಂದು ನಮ್ಮ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ, ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ. ಇವತ್ತೇನು ಯುವಕರಲ್ಲಿ ಏನೋ ಉತ್ಸಾಹ ಇದೆ, ಏನು ಹುಮ್ಮಸ್ಸಿದೆ, ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಇವತ್ತು ನಮ್ಮ ವರಿಷ್ಠರು ಯುವಕರಿಗೆ ಅಭ್ಯರ್ಥಿ ಮಾಡಿದರೆ ಒಂದು ಹೊಸ ಚಿಂತನೆ, ಒಂದು ಹೊಸ ಇವತ್ತು ಪರಿವರ್ತನೆ ಆಗ್ತದೆ, ಒಂದು ಹುಮ್ಮಸ್ಸು ಉತ್ಸಾಹ ಬರ್ತದೆ ಅನ್ನುವಂತ ದೃಷ್ಟಿಯಿಂದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಏನ್ ಸಾಧನೆ ಇದೆ, ಗ್ಯಾರಂಟಿಗಳು ನಾವೇನು ಅನುಷ್ಠಾನ ಮಾಡಿದ್ದೇವೆ ಅದರಿಂದ ಬಹಳಷ್ಟು ಪ್ರಭಾವಿತರಾಗಿದ್ದಾರೆ. ಹೀಗಾಗಿ ಸಾಗರ್ ಖಂಡ್ರೆ ಅವರ ಗೆಲುವು ನಿಶ್ಚಿತ ಅನ್ನುವಂತ ಮಾತು. ಒಟ್ಟಿಗೆ ಗೆಲ್ತಾರೆ, ನಿಶ್ಚಿತವಾಗಿ ಗೆಲ್ತಾರೆ, 100% ಗೆಲ್ತಾರೆ ಅಂತ ಹೇಳಿಕೆ ಜನ್ಮ ಕೊಟ್ಟವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಬಜರಂಗಿ ಕೊನೆ ಉಸಿರಿನವರೆಗೂ ನಿಮ್ ಕಾವಲಾಗಿರ್ತಾನೆ. ಇಚ್ಛಾಶಕ್ತಿ ಇತ್ತು ಅಂತಂದ್ರೆ 6 ತಿಂಗಳು 1 ವರ್ಷದಲ್ಲಿ ನೀವು ಕಲ್ಕೋಬಹುದು, ಯಾವುದೇ ನೀವು ಕಲ್ಕೋಬಹುದು. ಯಾವ ರೀತಿ ಕೆಲಸ ಮಾಡಕ್ಕೆ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಈಗಾಗಲೇ ನಾನು ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ದೀನಿ, ತಾವು ಯಾವುದೇ ವಿಷಯ ನೀವು ತರಬಹುದು, ಯಾವುದೇ ವಿಷಯ ಬಗ್ಗೆ ನೀವು ಚರ್ಚೆ ಮಾಡಬಹುದು, ನಾನು ಡಿಬೇಟ್ಗೋಸ್ಕರ ನಾನು ರೆಡಿ ಇದ್ದೀನಿ ಅಂತ ನಾನು ಹೇಳಿದ್ದೀನಿ. ಆದ್ರೆ ನನ್ನ ಡಿಬೇಟಿಗೆ ಅವ್ರು ಇನ್ನೂ ಏನು ಚಾಲೆಂಜ್ ಎಕ್ಸೆಪ್ಟ್ ಮಾಡಿಲ್ಲ. ಅದಕ್ಕೆ ನಾನೇ ಅವ್ರಿಗೆ ವಿಷಯ ಕೇಳ್ತೀನಿ, ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ.